ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ರಾಗಿ ಮುದ್ದೆ ಮಾಡೋದನ್ನು ತೋರ್ಸಾತೀನಿ. ಬರ್ರಿ ರಾಗಿ ಮುದ್ದೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾ ಇಲ್ಲೇ ಒಂದು ದಬ್ರಿ ಕಾಯಕ್ಕಿಟ್ಟೀನಿ. ಇದಕ್ಕೆ ಒಂದು ಚರ್ಗಿಯಷ್ಟು ನಾನು ನೀರು ಹಾಕೋತೀನಿ. ನನಗೆ ಎಷ್ಟು ರಾಗಿ ಮುದ್ದೆ ಬೇಕೋ ಅಷ್ಟು ಕೆಪಾಸಿಟಿ ಇದೆ ನಾನು ಮಾಡಾತೀನಿ ಇಲ್ಲೇ. ಸೊ ನಂಗೆ ಒಂದು 4ರಿಂದ 5 ಬೌಲ್ ಬೇಕು, ಅಷ್ಟಕ್ಕೆ ಮಾಡಾತೀನಿ ನಾನು. ಸೊ ನೋಡ್ರಿ, ನೀರು ಕಾಯಕ್ಕಿಟ್ಟೆ ನಾನು. ಇದಕ್ಕೆ ನಾನೀಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತೀನಿ. ಮುದ್ದಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ಹಾಕೋರಿ, ಆಮೇಲೆ ಹಾಕೊಳಕ್ಕೆ ಬರೋಂಗಿಲ್ಲ. ಆಮೇಲೆ ಒಂದು 2 ಚಮಚದಷ್ಟು ನಾನು ಎಣ್ಣೆ ಹಾಕೋತೀನಿ. ಆಮೇಲೆ ಇದನ್ನು ಕಂಪ್ಲೀಟಾಗಿ ನೀರು ಕುದಿ ಬರೋ ಮಟ್ಟ ಕುದಿಸ್ಕೊಳ್ಳೋಣಂತ. ನೀರು ಕುದಿಯಾಕಿಟ್ಟೀನಿ. ಒಂದು ಬೌಲ್ನಾಗ ಒಂದು 2 ಚಮಚದಷ್ಟು ನಾನು ರಾಗಿ ಹಿಟ್ಟು ತೊಗೊಂಡೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದೇನು ಹಿಟ್ಟೈತಲ್ಲ ಇದು ಗಂಟಾಗ್ಲಾರ್ದಂಗೆ ಇದನ್ನು ಒಂದು ಪೇಸ್ಟ್ ಮಾಡಿ ರೆಡಿ ಇಟ್ಕೊಳ್ಳೋಣಂತ. ಓಕೆ ಫ್ರೆಂಡ್ಸ್, ನೀರು ಕುದಿಯಾತೈತೆ ನೋಡ್ರಿ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ರಾಗಿ ಹಿಟ್ಟಿನ ಪೇಸ್ಟ್ ಏನೈತಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ಈ ಥರ ಇದನ್ನು ಮಾಡಿ ಹಾಕೋದ್ರಿಂದ ಹಿಟ್ಟು ಗಂಟಾಗಂಗಿಲ್ಲ. ಸೊ ಅದಕ್ಕೆ ಈ ಥರ ಪೇಸ್ಟ್ ಮಾಡಿ ಹಾಕ್ತತಿ. ಈಗ ಇದು ಒಂಚೂರು ಕುದಿ ಬರಲಿ, ಬಂದ ತಕ್ಷಣ ಒಣ ಹಿಟ್ಟು ಹಾಕಿ ಇದನ್ನು ಮುದ್ದೆ ಮಾಡೋಣಂತ. ಸೊ ಫ್ರೆಂಡ್ಸ್ ನೋಡ್ರಿ, ಕುದಿ ಬಂದೈತಿ. ಈಗ ಇದು ಎಷ್ಟು ಹಿಡಿತೈತಿ ಅಂತ ಹೇಳಿ ನೋಡ್ಕೊಂಡು ಅಷ್ಟು ಇದಕ್ಕೆ ಡ್ರೈ ಹಿಟ್ಟು ಹಾಕಿ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡೋಣ. ಸೊ ನಿಮ್ಗೆ ರೂಢಿ ಇಲ್ಲ ಅನ್ನೋದಾದ್ರೆ ನೀವು ಗ್ಯಾಸ್ ಆಫ್ ಮಾಡಿರಿ. ನಾ ಇಲ್ಲೇ ಒಂದು 7ರಿಂದ 8 ಚಮಚ ಇದಕ್ಕೆ ಹಿಟ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್ ನೋಡ್ರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಲಿ. ಹಿಟ್ಟು ಫುಲ್ ಒಣ ಹಿಟ್ಟು ಕಾಣಬಾರ್ದು, ಅಷ್ಟು ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ರಾಗಿ ಮುದ್ದೆ ಭಾರಿ ಮಸ್ತ್ ಆಗ್ತತಿ. ಯಾವಾಗಾರ ಒಮ್ಮೆ ತಿನ್ನಕ್ಕಂತೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ. ನಾ ಯೂಶ್ವಲಿ ಮಾಡ್ತಾನೆ ಇರ್ತೇನೆ ಇದನ್ನು ರಾಗಿ ಮುದ್ದೆ. ಸೊ ಇದಕ್ಕೆ ಸಬ್ಬಸ್ಗಿ ಬಸ್ಸಾರು, ಸಬ್ಬಸ್ಗಿ ಬ್ಯಾಳಿ ಪಲ್ಯ ಭಾರಿ ಕಾಂಬಿನೇಷನ್ ಆಗ್ತತಿ ನೋಡ್ರಿ, ಇಷ್ಟು ಮಸ್ತ್ ಆಗೈತಿ. ಸೊ ರಾಗಿ ಮುದ್ದೆ ಫಟಾಫಟ್ ಅಂತ ಹೇಳಿ ರೆಡಿ ಆಗ್ತತಿ. ಚಪಾತಿ ಮಾಡೋಕ್ಕೆ ಮತ್ತು ರೊಟ್ಟಿ ಮಾಡೋಕ್ಕೆ ಝಂಜಟ್ಟಿತ್ತು, ಟೈಮ್ ಇರಲಿಲ್ಲ ಅಂತಂದ್ರೆ ಪಟ್ನ ರಾಗಿ ಮುದ್ದೆ ಮಾಡ್ಕೊಂಬಿಡ್ಬೋದು. ಓಕೆ ನೋಡಿರಿ, ಇದು ಸ್ವಲ್ಪ ಈಗ ಬಾಯ್ಲ್ ಆಗಬೇಕು. ಇದಕ್ಕೆ ನಾ ಈಗ ಮ್ಯಾಲೆ ಒಂದು 2 ಚಮಚದಷ್ಟು ಎಣ್ಣೆ ಬಿಡ್ತೀನಿ. ಸೊ ಇದ್ರ ಮ್ಯಾಲೆ ಒಂದು 2 ಚಮಚದಷ್ಟು ನಾನು ಎಣ್ಣೆ ಹಾಕ್ತೀನಿ. ಅಂದರೆ ಇದು ಗಂಟಾಗಂಗಿಲ್ಲ, ಈಕ್ವಲ್ ಆಗಿ ಬಾಯ್ಲ್ ಆಗ್ತತಿ. ಇದು ಇಷ್ಟನ್ನು ನಾನು ಒಂದು ಡಕ್ಕನ್ ಮುಚ್ಚಿ ಇದನ್ನು ಒಂದು 2ರಿಂದ 3 ನಿಮಿಷ ಸ್ಟೀಮ್ನಾಗ ಬೇಯಿಸ್ಕೊತೇನಂತ. ಅಂದರೆ ಹಿಟ್ಟು ಕಂಪ್ಲೀಟಾಗಿ ಬಾಯ್ಲ್ ಆಗ್ತತಿ. ಸೊ ಬರ್ರಿ ನೋಡೋಣ, ಬಾಯ್ಲ್ ಆಗೈತಾನೆ. ವಾವ್, ಮಸ್ತಾಗೈತಿ. ಸ್ಮೆಲ್ಲ ಘಮ ಬರತೈತಿ. ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡೋಣಂತ. ನೋಡಿರಿ, ಬೆಂದೈತಿದೆ. ಬೆಂದ ತಕ್ಷಣ ಅದ್ರದ್ದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಆಮೇಲೆ ನೋಡ್ರಿ, ಇಲ್ಲೇ ತಾಳ ಬಿಟ್ಕೊಂಡು ಬರತೈತಿ. ಮುದ್ದೆ ಮಸ್ತಾಗಿ ರೆಡಿ ಆಗೈತಿ. ಇದು ಒಂದು ಸ್ವಲ್ಪ ಆರ್ಲಿ, ಅಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಾಗಲಿ. ಇದು ಪೂರ ಸುಡುದನ್ನು ಹಿಡ್ಕೊಳಕ್ಕೆ ಕೈಯೆಲ್ಲ ಇದು ಆಗ್ತಾವೆ. ಸ್ವಲ್ಪ ಮೈಲ್ಡಾಗಿ ಆರ್ಲಿ, ಆಮೇಲೆ ಇದನ್ನು ಬಾಲ್ ಮಾಡೋಣಂತ. ಓಕೆ ಫ್ರೆಂಡ್ಸ್, ಹಿಟ್ಟು ಆರೈತಿ. ಈಗ ನಾನು ಒಂದು ಡಬ್ರಿಗೆ ಏನು ಮಾಡ್ತೇನೆ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೇನೆ ಫಸ್ಟ್ ಎಲ್ಲ ಕಡೆನೂ. ನೋಡಿರಿ, ಕಂಪ್ಲೀಟಾಗಿ ಅದಕ್ಕೆ ಎಲ್ಲ ಕಡೆ ಎಣ್ಣೆ ಹಚ್ಕೊಳ್ಳೋಣ. ಓಕೆ, ಈಗ ಕೈಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಚ್ಕೊಳ್ಳೋಣ ಕೈಗೆ. ಸೊ ನೀರು ಹಚ್ಕೊಂಡು ಈಗ ನಾವೇನು ರಾಗಿ ರೆಡಿ ಮಾಡ್ಕೊಂಡೇವಲ್ಲ, ರಾಗಿ ಹಿಟ್ಟು, ಸೊ ಇದನ್ನು ಒಂದು ಸ್ವಲ್ಪ ನಾವು ಈ ಥರ ತೊಗೊಳ್ಳೋಣಂತ. ಹಿಟ್ಟನ್ನ ಬಿಸಿ ಇರ್ತೈತಿ, ಹಿಟ್ಟು ಹುಷಾರಾಗಿ ತೊಗೊರಿ. ಸೊ ಇದನ್ನು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈಗ ನಾವು ಎಣ್ಣೆ ಹಚ್ಕೊಂಡಂಥ ಡಬ್ರಿ ಏನೈತಲ್ಲ ಅದರೊಳಗೆ ಇದನ್ನು ಹಾಕ್ಕೊಂಡು ರೌಂಡಾಗಿ ಮಾಡೋಣಂತ. ಅಂದ್ರೆ ರಾಗಿ ಮುದ್ದೆ ಏನೈತಲ್ಲ ರೌಂಡಾಗಿ ಬಾಲಾಗಿ ಬರ್ತೈತಿ. ನಾ ಇದೇ ಥರ ಎಲ್ಲವನ್ನು ಮಾಡ್ಕೊಂಡು ಬರ್ತೇನಂತೀಗ. ಸೊ ಫ್ರೆಂಡ್ಸ್, ರಾಗಿ ಮುದ್ದೆ ರೆಡಿ ಆದವು. ಈಗ ನಾ ಇವನ್ನ ಸರ್ವ್ ಮಾಡ್ಕೋತೇನಂತ. ಭಾರಿ ಟೇಸ್ಟ್ ಆಗ್ತಾವು. ಸೊ ಫ್ರೆಂಡ್ಸ್, ನಾ ಇವತ್ತು ರಾಗಿ ಮುದ್ದಿನ ಬಸ್ಸಾರು ಮತ್ತು ಬ್ಯಾಳೆ ಹಾಕಿದ್ದ ಸಬ್ಬಸ್ಗಿ ಪಲ್ಯ ಜೊತೆ ಸರ್ವ್ ಮಾಡತ್ತೀನಿ. ಅವು 2 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಬರ್ರಿ. ಸೊ ಫ್ರೆಂಡ್ಸ್, ನಾನು ರಾಗಿ ಮುದ್ದೆ ಸರ್ವ್ ಮಾಡತ್ತೇನೆ ನೋಡ್ರಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸು ಬಹಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.